ಕಂಗ್ರ್ಯಾಚುಲೇಷನ್ ತಾತ. ಇಲ್ಲಿ ನೋಡಿ ನಮ್ಮ ಮನೇಲಿ ಇನ್ನೊಂದು ಬೆಕ್ಕು ಮರಿ ಆಗ್ತಾ ಇದೆ. ಒಂದು ಮರಿ ಹಾಕ್ತು ಆಗ್ಲೇ. ನಮ್ಮ ಬೇಬುಗೆ ಏನು ಕೆಲಸ ಇಲ್ಲ. ಮಕ್ಳನ್ನ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಜವಾಬ್ದಾರಿ ಇಲ್ಲ. ಅಮ್ಮನ ಮಡ್ಲಲ್ಲಿ ಮಲಗಿರೋದು ಯಾರು? ಅದು ಪುಟ್ಟು ಉಂಡೆಕೋಳಿ. ಉಂಡೆಕೋಳಿ ಪುಟ್ಟವ, ನಾನು ಮಲ್ಕೋತೀನಿ. ಎದಳೆ ನಾನು ಮಲ್ಕೋತೀನಿ. ನಮ್ಮ ಅಮ್ಮನ ತೊಡೆ ಮೇಲೆ ನಾನು ಮಲ್ಕೋಬೇಕು ಫಸ್ಟ್. ನಾನು ಈ ಮನೆಗೆ ದೊಡ್ಡವಳು. ಪುಟ್ಟವ, ನಾನು ಮಲ್ಕೊಳ್ಳ ಅಮ್ಮನ ತೊಡೆ ಮೇಲೆ? ಇಲ್ಲ, ನಿನ್ನ ತೊಡೆ ಮೇಲೆ ಮಲಗಿಸ್ಕೊ ನನ್ನನ್ನು. ಪುಟ್ಟವ, ನಿನ್ನ ಗೂಡೊಳಗಡೆ ಮಕ್ಳ ಜೊತೆ ನಾನು ಪಾಚುತ್ತೀನಿ. ನಿನ್ನ ಗೂಡೊಳಗಡೆ ಬರ್ತೀನಿ ನಾನು. ಮಲಗಿಸ್ಕೋತೀಯ ಚಿನ್ನಮ್ಮ? ಬಾನು ಮುದ್ದು ಪೆದ್ದು ಏನೋ ಖುಷಿ ಅದಕ್ಕೆ. ನಮ್ಮಮ್ಮನ ಕಂಡ್ರೆ ಭಲೇ ಪ್ರೀತಿ ಅದಕ್ಕೆ. ನಿನಗಂತೂ ಇಲ್ವಲ್ಲ. ಓಹೋಪ್ಪ, ಯಾರಾದರೂ ನಂಬಿಡ್ಬೇಕು ನೀನು ಹೇಳೋ ಡೈಲಾಗ್ನ. ನಿನಗೆ ಮಲ್ಕೋಬಾರ. ಬಾ ಮಲಗಿಸ್ಕೊಬ. ನನ್ನ ಕಾಲು ಹಿಂಗೆ ಟ್ವಿಸ್ಟ್ ಆದ್ರೂ ಪರವಾಗಿಲ್ಲ, ನಾನು ಮಲಿಕೋತೀನಿ. ನೋಡಮ್ಮ ಅವಳ ಜಾಲಿ ಜಾಲಿ. ಒಂದು 10 ನಾಯಿ ತತ್ತೀನಿ ಮನೆಗೆ. ನೀನೊಂದೇ ನಾಯೇ ಸಾಕು ನಮ್ಮ ಮನೆಗೆ. ವಾ, ನೋಡ್ರು ನನ್ನ ನಾಯಿ ಅಂದ್ಬಿಟ್ರು. ಪರವಾಗಿಲ್ಲ, ನಾಯಿಗೆ ನಿಯತ್ತು ಜಾಸ್ತಿ. ಒಂದು ಬಿಸ್ಕೆಟ್ ಹಾಕಿದ್ರೆ ಹಿಂದೆ ಬರ್ತದೆ. ಗುಡ್ಡು ಮ್ಯಾನ್ಸ್ ಬೆಸ್ಟ್ ಫ್ರೆಂಡ್ ಡಾಗು. ಆಮೇಲೆ ಕ್ಯಾಟು. ನೋಡಿ ಅವಳಿಗೆ ನಿದ್ದೆ ಫುಲ್ಲು ನಿದ್ದೆ. ಗುಂಡಮ್ಮಂಗೆ ನಿದ್ದೆ. ಪುಟ್ಟಿ 7 ವರ್ಷ ಆಗಿದೆ. ಅಮ್ಮ ತೊಡೆ ಮೇಲೆ ಮಲ್ಕೋತೀಯ. ಸೇಮ್ 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 ಪಪ್ಪಿ ಸೇಮ್. ಹಂಗಾದ್ರೆ ಎಲ್ಲ ಕೋಟಿ ಜನಗಳೆಲ್ಲ ನಿಂಗೆ ಶೇಮ್ ಮಾಡ್ಬೇಕಾಗ ನನ್ನ ಮಡ್ಲಲ್ಲಿ ಮಲ್ಕೊಂಡ್ರೆ ಇದಕ್ಕೆ ನಿನಗೆ ಪಾಪ ಪುಟ್ಟು ಮಗು ನೀನು. ಓ ಪುಟ್ಟವ ಡುಮ್ಮವ್ವ. ಗುಂಡಮ್ಮ ನನ್ನ ಮಗೋದು ಪುಟ್ಟು ಮಗು, ಪುತ್ತು ಮಗು, ಪುತ್ತು ಮಗು, ಪುತ್ತು ಮೂಗು, ಪುತ್ತು ಕಣ್ಣು. ಬಿಡಮ್ಮ, ಯಾಕಮ್ಮ ಹಿಂಸೆ ಕೊಡ್ತೀಯ? ಅವಳು ಹೋಯ್ತಾಳಂತೆ. ಹೋಗಿದ ತಕ್ಷಣ ಬಂದು ಮಲ್ಕೊಂಡ್ಬಿಟ್ಟು. ಹೌದೌದು, ಅದಕ್ಕೆ ಅವಳು ಅಲ್ಲಿ ಕೂತ್ಕೊಂಡಿರೋದು. ಹೋಗ್ತಾ ಇಲ್ಲ ಅವಳು. ಗೌರಿ ಬಾರೇ ಇಲ್ಲಿ. ಬತ್ತಾವಳೆ ಕರೆದ ತಕ್ಷಣ ಬತ್ತಾವಳೆ. ಬಾ ಕಂದಮ್ಮ. ಅವ್ರ ಅಮ್ಮ ಪೆದ್ದಿ ಅಂದ್ರೆ ಇವಳು ದೊಡ್ಡ ಪೆದ್ದಿ. ಹುಟ್ಟಿಯವ್ರ ಮಗಳವಳು ಗೌರಿ. ಗುಲಾಬಿ ದೊಡ್ಡ ಮಗಳವಳು. ಬಾ. ಹುಟ್ಟಿ ದೊಡ್ಡ ಮಗಳು ಗೌರಿ. ಬಾರೇ ಅಲ್ಲಿ ಮಲ್ಕೊಂಡು ನೋಡಿ. ಅಪ್ಪ ಬೇಪ. ನಮ್ಮ ಬೇಬುಗೆ ಏನು ಕೆಲಸ ಇಲ್ಲ. ಮಕ್ಳನ್ನ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಜವಾಬ್ದಾರಿ ಇಲ್ಲ. ಕುಂತಲ್ಲೇ ನಿದ್ದೆ ಮಾಡ್ತಾನೆ, ನಿಂತಲ್ಲಿ ನಿದ್ದೆ ಮಾಡ್ತಾನೆ. ಒಯ್ಯ ಅಂತ ಬಡ್ಕತಾನೆ ಮನೆಯಲ್ಲ ಅಲ್ವನೋ? ಆಂಬುಲೆನ್ಸ್ ಹೋಗಿ ಬಂದು ಸೌಂಡ್ ಇದೆಯಲ್ಲ, ಇವಾಗ ನೀನು ಹೋಗಲ್ವಲ್ಲ, ಅದಕ್ಕೊಂದು ಸೌಂಡ್ ಮಾಡ್ತಾನೆ, ಜ್ಞಾಪಿಸ್ತಾನೆ ನಿನ್ನ. ಒಯ್ಯ ಅಂತ. ಎಸ್. ಕುರಿ ತಿಂತಾ ಇದ್ದಾಳೆ. ಸ್ನ್ಯಾಕ್ಸ್ ಟೈಮ್ ಆಗಿದೆ ಕುರಿಗೆ. ಮಿಕ್ಕಿದ್ದಾವೆಲ್ಲ ವಾಕಿಂಗ್ ಹೋಗವೆ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನೇಲ್ಸ್ ಕಟ್ ಮಾಡಿಸ್ಕೊತಾವಳು ಅವಳು. ಇಷ್ಟ ಹೇಳು ಅಂತ ಇವಳಿಗೆ ಯಾರು ಹೇಳಿದ್ದು? ಇಲ್ಲಪ್ಪ, ಪ್ರೀತಿಯಿಂದ ಮಲ್ಕೊಂಡು. ಪುಟ್ಟಿ, ನೀನು ಎಷ್ಟು ಬೆಚ್ಚಗಿರ್ತೀಯ ಗೊತ್ತಾನೆ. ಬಾಂಡೆ ಡುಮ್ಮವ್ವ ತಬ್ಗೋತೀನಿ. ಬೋಂಡ ಇದ್ದಂಗೆ ಇದೆಯಾ ಕಡೆ ವಾ. ಯಾಕೆ ನೀವಪ್ಪ ಉಂಡೆಕೋಳಿ ತಿಂತಿದ್ರು? ಉಂಡೆಕೋಳಿ ಅಂತ ಅವಳ ಹೆಸರು, ಉಂಡೆಕೋಳಿ. ಇವತ್ತು ನಮ್ಮ ಮನೆಯಲ್ಲಿ ಇನ್ನೊಂದು ಬೆಕ್ಕು ಮರಿ ಹಾಕ್ತಾ ಇದೆ. ಗೌರಿ ಮರಿ ಹಾಕ್ತಾ ಇದ್ದಾಳೆ. ಒಂದು ಪಾಪ ಹಾಕಿದ್ದಾಳೆ. ಗುಡ್ಡಾಗಿದ್ದಾಳೆ ಅವಳು. ಬೇಬಿ ತಾತ ಅದ. ಲೇ ತಾತ, ಬೇಬಿ ತಾತ, ಬೇಬಿ ತಾತ ಅದಲು. ತೋರ್ಸು ಮಕಾನ. ಏಯ್ ಚಿರಿ, ಇವಳೇನಾದ್ಲು? ಅತ್ತೆ ಲೇ ಕರಿಯತ್ತೆ. ತಾತ ಬೇಬಿ ತಾತ, ಲೋ ಬೇಬಿ ತಾತ. ತಂಗಿ ತಮ್ಮನೇ ಆಗ್ಬೇಕು, ಅವಳು ಚಿಕ್ಕಮ್ಮ ಆಗ್ಬೇಕು. ಅಯ್ಯೋ ಮುಕ್ಕು ಐಸ. ಓ ರವೆ ಬಂದು ಹೆಲ್ಪ್ ಮಾಡ್ತಾಳೆ. ಅವ್ರ ಅಮ್ಮ ಬರ್ತಾಳೆ ಡೆಲಿವರಿ ವಾರ್ಡ್ಗೆ ಹೆಲ್ಪ್ ಮಾಡಕ್ಕೆ. ಡೆಲಿವರಿ ವಾರ್ಡಲ್ಲಿ ಹೆಲ್ಪಿಂಗ್ ನಡೀತಾ ಇದೆ. ಲೇಡೀಸ್ ಮಾತ್ರ ಅಲ್ಲೋ ಇರೋದು ಡೆಲಿವರಿ ವಾರ್ಡ್ಗೆ. ಅಯ್ಯೋ ಅಲ್ಲಿ ನೋಡಿ ಅವರಮ್ಮ ಮುದ್ದು ಮಾಡ್ತಾ ಇರೋದು. ಅಜ್ಜಿ ಈಗ ಮಗು ಅವಳ ಅಜ್ಜಿ. ಅವಳ ಅಜ್ಜಿ ಆದ್ಲು. ಅವಳೇ ಮಗಳು. ಅವ್ರ ಮಗಳು ಮರಿ ಆಗ್ತಾವಳೆ. ಆ ರವೆ ಬಂದು ಕ್ಲೀನ್ ಮಾಡ್ತಾ ಇದ್ದಾಳೆ. ಗುಡ್ಡು. ಕಂಗ್ರ್ಯಾಚುಲೇಷನ್ ತಾತ. ಕಂಗ್ರ್ಯಾಚುಲೇಷನ್. ಲೇ ತಾತ, ತಾತಂಗೆ ಫುಲ್ ಬಿಳಿ ಕೂದಲು ಬಂದ್ಬಿಟ್ಟದೆ ಆಲೆ. ನಮ್ಮ ತಾತ ನ್ಯಾಚುರಲ್ ಬಿಳಿ ಕೂದಲು.
ಪುಟ್ಟವ್ವ ನಿನ್ ಮೊಮ್ಮಕ್ಳನ್ನ ಕ್ಲೀನ್ ಮಾಡ್ತಾ ಇದೀಯ ಪುಟ್ಟವ್ವ. ಗುಡ್ಡಮ್ಮ ಪಾರ್ಟಿ ಕೊಡ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಮಗಳು ಅಮ್ಮ ಡೆಲಿವರಿ ವಾರ್ಡಲ್ಲಿ ಹೆಲ್ಪಿಂಗು, ಇಬ್ರು ಲೇಬರ್ ವಾರ್ಡಲ್ಲಿ ಹೆಲ್ಪಿಂಗ್ ಮಾಡ್ಕೊಂಡು ಡೆಲಿವರಿ ಮಾಡ್ಕೊತಾವ್ರ ಅವ್ರೆ. ತಿಂಡಿ ತಗೊಂಬ, ಬ್ರೆಡ್ ಕಾಫಿ 2 ತಗೊಂಬ. ಹೋಗೋ. ಕಂಗ್ರ್ಯಾಚುಲೇಷನ್ ಚಿಕ್ಕಮ್ಮ. ಅದೇ ಕಣೆ ನೀನು ಚಿಕ್ಕಮ್ಮ ಚಕ್ಲಿ ಕೊಡು, ದೊಡಮ್ಮ ಏನ್ ಕೊಡ್ಬೇಕು? ದ್ವಾಸೆ ಕೊಡು. ಚಿಕ್ಕಮ್ಮ ಚಕ್ಲಿ ಕೊಡು, ದೊಡಮ್ಮ ದ್ವಾಸೆ ಕೊಡು. ನಿಮ್ಮಪ್ಪ ತಾತ ಅಮ್ಮ ಕಚ್ತದಾನೆ. ಏಯ್ ಖುಷಿಗೆ ದೊಡ್ಡಪ್ಪ ದ್ವಾಸೆ ಕೊಡು, ಚಿಕ್ಕಪ್ಪ ಚಕ್ಲಿ ಕೊಡು. ನಮ್ಮಪ್ಪ ರಾಣಿ, ನಿಮ್ಮಮ್ಮ ರಾಣಿ. ಏನೇನೋ ಹೇಳು ಒಟ್ನಲ್ಲಿ. ನಿಮ್ಮಪ್ಪ ರಾಜ, ಕೊತ್ತಂಬರಿ ಬೀಜ. ಅವಳು ಎಷ್ಟು ಚೆನ್ನಾಗಿ ಬಂದು ಅವಳೆ ಇನಿಷಿಯೇಟಿವ್ ತಗೊಂಡು ಕ್ಲೀನ್ ಮಾಡ್ತಾರೆ ನೋಡ ಮಗನ. ಯಾರಿಗಾದ್ರೂ ಈ ಮನೇಲಿ ಒಳ್ಳೆ ಬುದ್ಧಿ ಇದೆಯಾ? ನಿನಗಿದ್ಯಾ ಕುರಿ? ನಿನಗಿದ್ಯಾ? ಮನೆ ಬರೋದು. ದೊಡ್ಡಮ್ಮ ಚಿಕ್ಕಮ್ಮ ಯಾರು ಬರಲ್ಲ ಅಂತೀಯಾ? ಮನೇಲಿ ಇರ್ತಾರೆ, ಬರ್ತಾರೆ. ಎಲ್ಲರೂ ಯಾಕೆ ಬರ್ತಾರೆ? ಅವ್ರ ಕೆಲಸಗಳನ್ನ ಬಿಟ್ಬಿಟ್ಟು ದೊಡ್ಡಮ್ಮ ದಾಸೆ ಕೊಡು, ಚಿಕ್ಕಮ್ಮ ಚಕ್ಲಿ ಕೊಡು. ಮಾತ್ರ ಖಚಿತಾನಮ್ಮ ಅವನು. ಕ್ಲೀನಿಂಗ್ ನಡೀತಾ ಇದೆ, ಇರಿ. ಬಿಸಿ ಇದ್ದಾರೆ ಅಮ್ಮ ಮಗಳು ಡೆಲಿವರಿ ವಾರ್ಡಲ್ಲಿ. ಹಾಕದ್ಲಾ? ಕಟ್ ಮಾಡ್ತಾ ಇದ್ದಾಳೆ, ಕರುಳ್ಬಳ್ಳಿ ಕಟ್ ಮಾಡ್ತಾ ಇದ್ದಾಳೆ. ಲೈಟ್ ಜಿಂಜರ್ ಕಲರ್ ಹಾಕಿದಾಳೆ. ಜಿಂಜರ್ ತೋರ್ಸಕ್ ಹೋಗಲ್ಲ, ಕರುಳ್ಬಳ್ಳಿ ಎಲ್ಲ ಕಟ್ ಮಾಡಿ ಅವ್ರ ಗಲೀಜೆಲ್ಲ ತಿಂದು ಮಗು ಈ ಕಡೆ ಬಂದ್ಮೇಲೆ ನಾನು ತೋರಿಸ್ತೀನಿ. ಹಾಕದ್ಲಿ ಇನ್ನೊಂದು. ಅಜ್ಜಿ, ಪುಟ್ಟಜ್ಜಿ ಅಂತೆ. ಮನೆ ತುಂಬಾ ಮಕ್ಕಳು, ಮಧ್ಯೆ ಮಕ್ಕಳು. ಮಿಯಾವ್. ಚಿಕ್ಕಮ್ಮನಿಗೆ ವಾ, ಒಬ್ಳು ಕುಂಡಿ ನೆಕ್ರಿ, ಒಬ್ಳು ಮಗ ನೆಕ್ರಿ. ಇನ್ನೊಂದನ್ನ ಆಗ್ಲೇ ಕ್ಲೀನಿಂಗ್ ಸೆರೆಮನಿ ನಡೀತಾ ಇದೆ. ಒಂದಾಗ್ಲೇ ಹಾಲು ಕೆಚ್ಚಲ ಹತ್ರ ಹೋಗದೆ. ಪುಟ್ಟವ್ವ, ನಿನ್ನ ಮಗಳು ಕ್ಲೀನ್ ಮಾಡ್ಕೊತಾಳೆ ಬಿಡೆ ಗೌರಿ. ನೀನು ಯಾಕೆ ಆ ಮಕ್ಳಿಗೆ ಕುಂಡಿ ಎಲ್ಲ ನೆಕ್ತಿದ್ಯಾ? ಕ್ಲೀನ್ ಮಾಡ್ತಾವಳೆ. ಗೌರಾ ಪಾಪ ಆಗ್ದಾ? ಕಂಗ್ಲಾಚುಲೇಷನ್ ಬ್ರದರ್. ಹ್ಯಾಪಿ ಕ್ಯಾಟು. ನಮ್ಮನೆ ಮುದ್ದು ಕ್ಯಾಟು. ಬಂಗಾರ ಸರಿ, ಬಂಗಾರ ನೋವ್ತದ ಹೊಟ್ಟೆ. ಸರಿ, ಹಾಕದ್ಲು, ಇನ್ನೊಂದು ಹಾಕದ್ಲು. ನಾನು ನೋರಿ ಬಿಟ್ಟೆ. ನಾನು ಲಕ್ಕಿ ಗರ್ಲು. ಕೊತ್ತಿ ಮರಿ ಹಾಕಿದ್ರೆ ನೋಡಿದ್ದೀನಿ ನಾನು, ಲಕ್ಕಿ ಗರ್ಲ್. ಏನೊಂದು ವೈಟ್ ಹಾಕೊಳ್ಳೆ. 2 ವೈಟೆ, ಇನ್ನೊಂದು ವೈಟೆ. ಗುಡ್ಡಾಗಿದ್ದಾಳವಳು. ಇವ್ರು 3 ಜನ ಡೆಲಿವರಿ ವಾರ್ಡ್ ಹೋಗೋದಕ್ಕೆ ಕುಂತವ್ರೆ ಸ್ಟೈಲಾಗಿ ಲೈನಕ್ಕೆ. ಏನಾದರೂ ಇವಾಗ ತಿನ್ನಕ್ಕೆ ಅವಳೋಗ್ತೆ ತಿಂಡಿ ಬರ್ತದಲ್ಲ ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಕೂತಿರೋದು ನೋಡಿ ಇಲ್ಲಿ. ಏನು ಹೇಳ್ತೀರಾ? ಅಂಡರ್ಗ್ರೌಂಡ್ ಅಲ್ಲಿ ಲೇಬರ್ ವಾರ್ಡ್. ಅಲ್ಲ, ಅದು ಆಪರೇಷನ್ ಥಿಯೇಟರ್ ನಡೀತಾ ಇದೆ. ಆಪರೇಷನ್ ಥಿಯೇಟ್ರು ಇವರು ವೇಟಿಂಗ್, ಚೇರಲ್ಲಿ ವೇಟಿಂಗ್ ಮಾಡ್ತಾ ಇರ್ತಾರಲ್ಲ, ಹಂಗೆ ಕೂತವ್ರೆ. ಯಾವ ಮಗು ಹುಟ್ಟು? ಹೆಣ್ಣ ಗಂಡ? ಎಷ್ಟು ಹೆಣ್ಣು ಎಷ್ಟು ಗಂಡು? ಟೇಬಲ್ ಇರೋದು ತಿಂಡಿ ಊಟ ತಿನ್ನಕ್ಕೆ, ಇವ್ರು ಬಿದ್ಗಳಕ್ಕಲ್ಲ. ಚಳಿ ಅದು ಅಷ್ಟೇ, ಚಳಿ ಪಿಟ್ಟೆ ಅಲ್ಲಿ ಮಲಗಿದೆ. ನಮ್ಮ ಚಳಿ ಪಿಟ್ಟೆ. ಓಕೆ, ಇವತ್ತು ನಮ್ಮ ಮನೇಲಿ ಏನು ಸ್ಪೆಷಲ್? ಮಿಲೆಟ್ಸ್ ಪೊಂಗಲ್. ಸಿಹಿ ಪೊಂಗಲ್ ಮಾಡಿಲ್ವಾ? ಇದ್ರಲ್ಲೇ ಮಾಡಬೇಕು. ನೀನು ಅವತ್ತು ಲಾಸ್ಟ್ ಟೈಮ್ ಎಷ್ಟು ಚೆನ್ನಾಗಿ ಮಾಡಿದ್ದೆ. ಮೋಸ, ಬರೀ ಆಸೆ ಮೋಸ ನಮ್ಮ ಮನೇಲಿ. ನನಗಂತೂ ಮಿಲೆಟ್ಸ್ ಪೊಂಗಲ್ ಮಾಡಿದ್ದಾರೆ. ಅವಾಯ್ಡ್ ಮಾಡಿ ಅಂತ. ಅಲ್ಲ, ಮಿಲೆಟ್ಸಲ್ಲಿ ಮಾಡಿದ್ರೆ ಏನಾಗಲ್ಲ. ಓ ನೋಡಿ, ಖಾರ ಪೊಂಗಲ್, ಮಿಲೆಟ್ಸ್ ಖಾರ ಪೊಂಗಲ್. 3 ಮರಿ ಹಾಕಿದ್ಲು, 3 ವೈಟು. ಸೂಪರ್. ಕಂಗ್ರಾಚುಲೇಷನ್ ಗೌರಿ, ಕಂಗ್ರಾಚುಲೇಷನ್. ಅವನ ಗಂಡ ವೈಟು, ಅವರ ಅಪ್ಪ ವೈಟು, ಅದಕ್ಕೆ ಅವಳು ವೈಟು, ಎಲ್ಲ ವೈಟ್ ಹಾಕಿದ್ದಾಳೆ. ಓಕೆ, ತುಂಬ ಜನ ಏನು ಅನ್ಕೋತೀರಾ ಅಂದರೆ ಅಲ್ಲಿ ಗರ್ಭಚೀಲ ಕಾಣಿಸ್ತಾ ಇದೆಯಲ್ಲ, ಅದು ಮಗು ತಿನ್ಕೊಂಡ್ಬಿಡುತ್ತೆ ಅಂತ ಹೇಳ್ತೀರಾ. ಆ್ಯಕ್ಚುಲಿ ಅದನ್ನು ತಿನ್ನಲ್ಲ. ಅದರಲ್ಲಿ ಅಂದರೆ ಅದು ಮಗು ಅಲ್ಲ, ಅದು ಗರ್ಭಚೀಲ. ಅದನ್ನು ತಿಂದರೆ ಅವ್ರಿಗೆ ಸಿಕ್ಕಾಪಟ್ಟೆ ಪ್ರೋಟೀನ್, ವಿಟಮಿನ್ ಎಲ್ಲ ಸಿಗೋದು. ಅದನ್ನು ಅವರು ಕಟ್ ಮಾಡ್ತಾರೆ. ಕೆಲವರು ಬೆಕ್ಕುಗಳು ತಿನ್ನುತ್ತೆ, ಕೆಲವರು ತಿನ್ನೋದಿಲ್ಲ. ಅದು ಡಿಪೆಂಡ್. ಅವ್ರಿಗೆ ಬೇಡ ಅನ್ಸಿದ್ರೆ ತಿನ್ನಲ್ಲ.
ಬಟ್ ಹೈಯೆಸ್ಟ್ ವಿಟಮಿನ್ ಪ್ರೋಟೀನ್ ಎಲ್ಲ ಇರೋದು ಆ ಗರ್ಭಚೀಲದಲ್ಲಿ. ಆ ಗರ್ಭಚೀಲ ಮಗು ಅಲ್ಲ. ಕನ್ಫ್ಯೂಷನ್ ಮಾಡ್ಕೋಬೇಡಿ. ತುಂಬ ಜನ ಕನ್ಫ್ಯೂಷನ್ ಮಾಡ್ಕೋತೀರಾ, ಅದು ನೋಡ್ಬಿಟ್ಟು ಮಗು ತಿನ್ಬಿಡ್ತು ಅಂತೀರಾ. ತಿನ್ನೋದಿಲ್ಲ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಅದು ಇಂಡಿಯನ್ ಕ್ಯಾಟ್ಸ್ ಆಗಿದ್ರೆ ಅವಕ್ಕೆ ಊಟ ಇಲ್ಲ ಅಂತಂದರೆ ತಿನ್ನೋ ಚಾನ್ಸಸ್ ಇರುತ್ತೆ. ಇಲ್ಲ ಅಂದರೆ ವೈಲ್ಡ್ ಕ್ಯಾಟ್ಸ್ ಆಗಿದ್ರೆ ತಿನ್ನೋ ಚಾನ್ಸಸ್ ಇರುತ್ತೆ. ಬಟ್ ನಾವು ಮನೆಯಲ್ಲಿ ನೋಡಿರೋ ಹಾಗೆ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ನಮ್ಮ ಕ್ಯಾಟ್ಗಳಂತೂ ಯಾವ ಮರಿನೂ ತಿಂದಿಲ್ಲ. ಆ್ಯಂಡ್ ಇನ್ನೊಂದು ವಿಚಾರದ ಬಗ್ಗೆ ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ. ಮನುಷ್ಯರು ಅಂತ ಅಂದಮೇಲೆ ಮದುವೆ ಆದಮೇಲೆ ಮಕ್ಕಳಾಗಿಲ್ಲ ಅಂತ ಅಂದರೆ 1,000 ಜನ 1,000 ಪ್ರಶ್ನೆಗಳನ್ನ ಕೇಳ್ತಾರೆ, ಮಕ್ಕಳಾಗಿಲ್ಲ ಅಂತ ಅಂದ್ಕೊಂಡು. ಸೊ ಮನುಷ್ಯರಿಗೆ ಎಲ್ಲ ಆಸೆ ಆಕಾಂಕ್ಷೆಗಳು ಇದ್ದಾಗ ಪ್ರಾಣಿಗಳು ಮಕ್ಕಳು ಮಾಡ್ಕೊಡೋದ್ರಲ್ಲಿ ತಪ್ಪೇನು ಅಂತ ಅನಿಸುತ್ತೆ. ಅದಕ್ಕೆ ಒಂದು ಸರ್ಟನ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಇಲ್ಲ ಅಂತ ಹೇಳ್ತೀರಾ, ಅವ್ರ ಹೆಲ್ತ್ ಬೆನಿಫಿಟ್ಸ್ನ ನಾವು ನೋಡಬೇಕಾಗತ್ತೆ. ಒನ್ ಟೈಮು ಮರಿ ಹಾಕೋದ್ರಲ್ಲಿ ತಪ್ಪಿಲ್ಲ ಅಂತ ಅನಿಸುತ್ತೆ ನನಗೆ. ಬಿಕಾಸ್ ಒಂದು ನ್ಯಾಚುರಲ್ ಪ್ರೊಸೆಸ್ ಆಗಬೇಕಲ್ವಾ. ನೀವು ದೊಡ್ಡವರಾಗ್ತಾ ಇದ್ದಂಗೆ ಹೋಗಿ ಆಪ್ರೇಷನ್ ಮಾಡಿಸ್ಕೊಂಬಂದ್ಬಿಟ್ರೆ ಅವ್ರದ್ದು ಲೈಫ್ ಸೈಕಲ್ಲು ನೀವು ನೋಡಬೇಕಲ್ವಾ, ಅದನ್ನು ನೀವು ಕಣ್ಮುಂದೆ ನೋಡಬೇಕಲ್ವಾ. ಸೊ ನಾವೇನು ಹೇಳ್ತೀವಿ ಅಂದರೆ ಒಂದು ಲೈಫ್ ಸೈಕಲ್ಲು ಆಗಲಿ, ಇಲ್ಲ 2 ಲೈಫ್ ಸೈಕಲ್ಲು ಆಗಲಿ, ಆಮೇಲೆ ಬೇಕಾದರೆ ನಿಮಗೆ ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ, ನೋಡ್ಕೊಳಕ್ಕಾಗಲ್ಲ ಅಂತ ಅಂದರೆ ನೀವು ಅದಕ್ಕೆ ಆಪ್ರೇಷನ್ ಮಾಡಿಸ್ಕೋಬೋದು, ಫ್ಯಾಮಿಲಿ ಆಪ್ರೇಷನ್ನ. ಇಲ್ಲ ಅಂತ ಅಂದರೆ ಏನೋ ನಾನು ಎಕ್ಸಾಂಪಲ್ ಅಂತಲ್ಲ, ಇವಾಗ ನಾವು ಇದನ್ನು ಸಾಕಿರೋದು, ಇವಾಗ ನಾಯಿ ಆಗಿರ್ಬೋದು, ನೀವು ಮನೇಲಿ ಸಾಕಿರ್ತೀರ, ಅದಕ್ಕೆ ಹೀಟಿಗೆ ಬಂದಾಗ ಅದಕ್ಕೆ ಮೇಟಿಂಗ್ ಪ್ರೊಸೆಸ್ ಬೇಕು ಅಂತ ಅಂದಾಗ ನಾವು ಕೆಲವೊಂದು ಒಂದಷ್ಟು ತಿಂಗಳು ಅವಾಯ್ಡ್ ಮಾಡ್ತೀವಿ. ದೊಡ್ಡದಾಗಲಿ, ಇಲ್ಲ ಇನ್ನೊಂದು ಸ್ವಲ್ಪ ದೊಡ್ಡದಾಗಲಿ ಅಂತ ಹೇಳಿ ಅವಾಯ್ಡ್ ಮಾಡ್ತೀವಿ. ಸೊ ಮೇಟಿಂಗ್ ಪ್ರೊಸೆಸ್ನೂ ನಾವು ಅವಾಯ್ಡ್ ಮಾಡ್ಬೋದು. ಹೀಟ್ ಪ್ರೊಸೆಸ್ನೂ ನಾವು ಅದನ್ನು ಸ್ನಾನ ಮಾಡಿಸಿ ಅದು ಬಾಡಿ ಟೆಂಪ್ರೇಚರ್ ಕಮ್ಮಿ ಮಾಡಿ ಎಲ್ಲ ರೀತಿಯೂ ನಾವು ಮಾಡಿ ಅವಾಯ್ಡ್ ಮಾಡ್ಬೋದು. ಆ ಥರ ಅವಾಯ್ಡ್ ಮಾಡಿದ್ರು ವರ್ಷಕ್ಕೆ 2 ಸತಿ ಮಕ್ಕಳಾಗ್ತಾವೆ ಅಷ್ಟೇ. ಅದ್ರದ್ದು ಸೈಕಲು 3 ಮಂತ್ಸ್ ಅನ್ನೋ ಹಾಗೆ ಹೀಟ್ ಪ್ರೊಸೆಸ್ ಇರುತ್ತೆ. ಸೊ ನಿಮಗೆ ಬರ್ಡನ್ ಆಗ್ತಿದೆ ಅಂತ ಅಂದರೆ ನೀವು ಸರ್ಜರಿ ಮಾಡಿಸ್ಬೋದು, ಇಲ್ಲ ಅಂತ ಏನಿಲ್ಲ. ಬಟ್ ನಿಮಗೆ ಆಪ್ರೇಷನ್ ಮಾಡೋದಕ್ಕೆ ನಿಮಗೆ 8,000 7,000 ತನಕನೂ ಚಾರ್ಜಸ್ ಆಗುತ್ತೆ. ಇನ್ನು ಪ್ರೈವೇಟ್ಗೆ ಹೋದರೆ 15,000 18,000 ರೂಪಾಯಿ ತನಕ ಮಕ್ಕಳ ಆಪ್ರೇಷನ್ನ ಮಾಡಿ ಕೊಡ್ತಾರೆ. ಗಂಡು ಹೆಣ್ಣು ಇಬ್ಬರಿಗೂ ಮಾಡಿಕೊಡ್ತಾರೆ, ಏನೂ ತೊಂದರೆ ಇಲ್ಲ. ಬಟ್ ಆಪ್ರೇಷನ್ ಚಾರ್ಜಸ್ ಇಷ್ಟೊಂದಿರುತ್ತೆ ನಿಮಗೆ. ಸೊ ನೀವು ಮಾಡಿಸೋದ್ರೆ ಮಾಡಿಸ್ಬೋದು, ನ್ಯೂಟರ್ ಮಾಡಿಸ್ಬೋದು, ಯಾರೇನು ಅನ್ನೋದಿಲ್ಲ ನಿಮಗೆ, ಅದು ನಿಮ್ಮ ಚಾಯ್ಸು. ತುಂಬ ಜನ ಬರ್ತಾರೆ, ಬೇರೆ ಬೇರೆ ಥರ ಕಮೆಂಟ್ ಹಾಕ್ತಾರೆ, ನೀವು ಅದು ಮಾಡ್ತೀರಾ, ಬ್ರೀಡಿಂಗ್ ಮಾಡ್ತೀರಾ. ಆಕೆ ಮನುಷ್ಯರು ಮಕ್ಳು ಹಾಕಿದ್ರೆ ಬ್ರೀಡಿಂಗ್ ಆಗಲ್ವಾ, ಪ್ರಾಣಿ ಮಕ್ಳು ಹಾಕಿದ್ರೆ ಮಾತ್ರ ಬ್ರೀಡಿಂಗ್ ಆಗುತ್ತಾ? ಸ್ವಲ್ಪ ಕಾಮನ್ ಸೆನ್ಸ್ನ ಯೂಸ್ ಮಾಡಿ. ಎಲ್ಲರ ಬಗ್ಗೆನೂ ಎಲ್ಲರ ಬಗ್ಗೆನೂ ನಮಗೂ ಗೌರವ ಇದೆ. ಸಾಕು ಪ್ರಾಣಿಗಳ ಬಗ್ಗೆ ಮನುಷ್ಯರಿಗಿಂತ ಜಾಸ್ತಿ ಗೌರವ ಇದೆ. ಅಂದರೆ ಅವ್ರ ಬಗ್ಗೆ ನಮಗೆ ಕಾಳಜಿ ಇದೆ. ವರ್ಷ ಕರೆಕ್ಟಾಗಿ ವ್ಯಾಕ್ಸಿನೇಷನ್ ಆಗುತ್ತೆ, 3 ತಿಂಗಳಿಗೆ ಡಿವಾರ್ಮಿಂಗ್ ಆಗುತ್ತೆ, ಹೆಲ್ದಿಯಾಗಿರ್ತಾರೆ, ನಾವು ಶೋ ಕರ್ಕೊಂಡು ಹೋಗ್ತೀವಿ. ಎಲ್ಲ ಹೆಲ್ತ್ ಬೆನಿಫಿಟ್ಸು ಚೆನ್ನಾಗಿದ್ದಾಗಲೇ ನಾವು ಅವ್ರಿಗೆ ಅವರ ಒಂದು ನ್ಯಾಚುರಲ್ ಲೈಫ್ ಸೈಕಲ್ ಆಗೋದಕ್ಕೆ ಬಿಡೋದು. ಹಾಗಂತ ನಾವೇನು ಹೋಗಿ ಮರಿ ಮಾರ್ಕೋಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅಂತ ಯಾರೂ ಮಾಡಲ್ಲ. ಸೊ ನೀವು ಬಂದು ಸಿಲ್ಲಿಯಾಗಿ ಕೆಲವೊಂದಷ್ಟು ಜನ ಇರ್ತಾರೆ, ಇದಕ್ಕೆ ಅಂತ ಟಾರ್ಗೆಟ್ ಮಾಡೋರು ಇರ್ತಾರೆ. ಸೊ ಹಾಗಾಗಿ ನಾನು ಹೇಳ್ತಿರೋದು, ಕ್ಲಾರಿಟಿ ಕೊಡ್ತಿರೋದು, ನಿಮಗೆ ಬೇಕಾದರೆ ನ್ಯೂಟರ್ ಮಾಡಿಸ್ಕೊಳ್ಳಿ, ಇಲ್ಲ ಅಂತ ಅಂದರೆ ನಾವು ಮರಿ ಆಗಲಿ ನಾವು ನೋಡ್ತೀವಿ ಆ ಪುಟ್ಟ ಕಂದಮ್ಮಗಳನ್ನ ಅಂತಂದರೆ ನಿಮ್ಮ ಚಾಯ್ಸು. ಸೊ ಇಲ್ಲಿ ಯಾರಿಗೂ ಒತ್ತಾಯನೂ ಇಲ್ಲ ಅಥವಾ ಯಾರಿಗೂ ಏನೂ ಹೇಳೋದು ಇಲ್ಲ. ನಾವು ನಮ್ಮಿಷ್ಟ ಆ್ಯಂಡ್ ಮಕ್ಕಳಿಷ್ಟ. ಬಿಕಾಸ್ ಅವರು ಎಂಡ್ ಆಫ್ ದ ಡೇ ಅವ್ರು ಆರೋಗ್ಯಕರವಾಗಿದ್ದಾರೆ ಅಂತ ನಮಗೆ ಗೊತ್ತಾದ ಮೇಲೆ ತಾನೇ ನಾವು ಮುಂದುವರಿಸೋದು. ಇವಾಗ ನಾವು ಆರೋಗ್ಯವಾಗಿದ್ದೀವಿ ಅಂತ ತಾನೇ ನಮಗೆ ಮಕ್ಕಳಾಗೋದು. ಸೊ ಅದೇ ಲಾಜಿಕ್ಕೆ ಅವ್ರಿಗೂ ಯೂಸ್ ಮಾಡಬೇಕು. ಸೊ ನೀವು ಅರ್ಥ ಮಾಡ್ಕೊಳ್ಳಿ, ನನಗೆ ಅರ್ಥ ಆಗುತ್ತೆ. ಇಲ್ಲಿ ಅನಿಮಲ್ ಇವರೆಲ್ಲ ಬಂದು ಮಾತಾಡೋದು ಅದೆಲ್ಲ ಗೊತ್ತಿದೆ ನಮಗೆ. ಬಟ್ ನಾವು ಹೇಳೋದಿಷ್ಟೇ, ಒಂದು ಲೈಫ್ ಸೈಕಲ್ ಆಗಲಿ, ಏನು ತೊಂದರೆ ಆಗುತ್ತೆ? ಆ ಮಕ್ಳಿಗೂ ವ್ಯಾಕ್ಸಿನೇಷನ್ ಹಾಕಿಸ್ತೀವಿ, ನಾವೇ ಸುಮ್ಮನೆ ಬಿಟ್ಬಿಡ್ತೀವಿ. ನಮ್ಮನ್ನು ಫಸ್ಟಿಂದ ಫಾಲೋ ಮಾಡ್ಕೊಬಂದಿದ್ರೆ ಗೊತ್ತಿರುತ್ತೆ ನಾವು ಯಾವ ಥರ ಕೇರ್ ಮಾಡ್ತೀವಿ ಮಕ್ಕಳನ್ನ ಅಂತ ಹೇಳಿಬಿಟ್ಟು. ಹಾಗಾಗಿ ಒಂದು ಕ್ಲಾರಿಟಿನ ನಿಮಗೆ ಕೊಟ್ಟಿದ್ದಷ್ಟೇ, ಬೇರೆ ಇನ್ನೇನು ಉದ್ದೇಶ ಅಲ್ಲ. ಸೊ ಲೈಫ್ ಸೈಕಲ್ ಎಲ್ಲರದು ಒಂದು ನ್ಯಾಚುರಲ್ ಲೈಫ್ ಸೈಕಲ್, ಅದು ದೇವ್ರು ಕೊಟ್ಟಿರೋವಂಥ ವರ. ಅದನ್ನು ಕಿತ್ಕೊಳ್ಳೋಕೆ ನಾವು ಯಾರೂ ಅಲ್ಲ. ಒಂದು ಹೆಣ್ಣಿನ ಮಕ್ಕಳಾಗದೇ ಇಲ್ದಿರೋ ಥರ ಗರ್ಭ ಕಿತ್ತಿಸ್ಬಿಟ್ರೆ ನಿಮಗೆ ಮನಸ್ಸಿಗೆ ಸರಿಯಾಗತ್ತಾ ಹೇಳಿ? ಆಮೇಲೆ ಏನ್ ಮಾಡ್ತಾರೆ ಗೊತ್ತಾ, ಅಯ್ಯೋ ನನ್ನ ಮಗುಗೆ 3 ವರ್ಷ 4 ವರ್ಷ ಅಂತ ಅವಾಗ ಮೇಟಿಂಗ್ ಮಾಡಿಸ್ಬೇಕು ಅಂತ ಅವಾಗ ಅವ್ರಿಗೆ ಯೋಚನೆ ಬರುತ್ತೆ. ಅವಾಗ ಅವ್ರಿಗೆ ಎಕ್ಸೆಲ್ಸ್ ಎಲ್ಲ ಫುಲ್ ಕಡಿಮೆ ಆಗ್ತಾ ಇರುತ್ತೆ, ಕೌಂಟಿಂಗ್ಸ್ ಎಲ್ಲ. ಅವ್ರಿಗೆ ಮೇಟಿಂಗ್ ಮಾಡಿದಾಗ ಹುಡುಗರನ್ನ ಕರೆದಾಗ ಸಿಕ್ಕಾಪಟ್ಟೆ ಅಟ್ಯಾಕ್ ಮಾಡ್ತಾರೆ, ಏಟ್ಗಳಾಗುತ್ತೆ, ಮೇಟಿಂಗೇ ಮಾಡಿಸ್ಕೊಳ್ಳಲ್ಲ ಕೆಲವೊಂದು, ಯಾಕಂದ್ರೆ ಆ ಮೈಂಡ್ ಹೊರಟೋಗಿರುತ್ತೆ. ಹಾಗಾಗಿ 1.5 ವರ್ಷ ಆದ್ಮೇಲೆ ಒಂದು ಮೇಟಿಂಗ್ ಕೊಡಿ. ಯಾಕಂದ್ರೆ ನಮ್ಗೆ ಮನುಷ್ಯನಿಗೆ ಮಾತ್ರ ಎಲ್ಲ ಆಸೆಗಳು ಇದೆ, ಪ್ರಾಣಿಗಳಿಗಿರಲ್ವಾ? ಅವ್ರನ್ನೇನು ಕಟ್ಟಾಕಿ ನಾವು ಬೆಳೆಸ್ತಾ ಇದೀವ? ಏನಿಲ್ಲ. ಒಂದು ಸಲ ತಾಯಿ ಆದ್ರೆ ಆ ಮಕ್ಳುಗಳಿಗೆ ಸಾಕಿರೋದಕ್ಕೂ ಪುಣ್ಯ. ಅವರು ತಾಯಿಯಾಗಿರೋ ತುಂಬಾ ಖುಷಿ ಪಡ್ತೀರಾ, ತುಂಬಾ ಒಳ್ಳೇದು, ಬ್ಲೆಸ್ ಅದು. ಇಲ್ಲ ಅಂದ್ರೆ ಅದು ಒಂಥರ ಅವರು ಸಪ್ಪು ಕುತ್ಕೋತಾರೆ. ಹೀಟ್ ಅದ ಬಂದಾಗ ಹೋಗು ಹುಡುಗನ ಯಾರು ಹುಡುಕ್ತಾರೆ, ಅದಕ್ಕೆ ದುಡ್ಡು ಕೊಡ್ಬೇಕು, ಕರ್ಕೊಂಬರಕ್ಕೆ ಮೇಟಿಂಗ್ಗೆ, ಈ ತರ ಎಲ್ಲ ಸಣ್ಣ ಬುದ್ಧಿಗಳನ್ನ ಬಿಟ್ಟು
ಅವ್ರುಗಳಿಗೆ ಜೋಡಿನೇ ತಗೋಬೇಕು ಯಾವಾಗ್ಲೂ. ಅವಾಗ ಅವರು ನ್ಯಾಚುರಲ್ ಆಗಿರ್ತಾರೆ. ಒಂದ್ಸಲ ಆದ್ಮೇಲೆ ಕಿಟನ್ಸ್ ಹಾಕಿದ್ಮೇಲೆ ನ್ಯೂಟರ್ ಮಾಡಿಸ್ಕೊಳ್ಳಿ, ತೊಂದರೆ ಇಲ್ಲ. ಆಮೇಲೆ 5-6 ವರ್ಷ ಆದ್ಮೇಲೆ ಪ್ರೋಸೆಸ್ಸೇ ಮುಗ್ದೋಗುತ್ತೆ. ಬಿಕಾಸ್ ಬೆಕ್ಕುಗಳಿಗೆ 15 ವರ್ಷ ಲೈಫ್ ಸ್ಪ್ಯಾನ್ ಇರುತ್ತೆ, 15 ಇಯರ್ಸ್ ಅಷ್ಟೇ ಇರುತ್ತೆ. ಸೊ ಅದೇನಾಗುತ್ತೆ, ಏಜ್ ಆಗ್ತಾ 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 ಅವ್ರಿಗೆ ಏನಾಗುತ್ತೆ, ಸ್ಟ್ಯಾಮಿನಾ ಕಮ್ಮಿ ಆಗುತ್ತೆ, ಎನರ್ಜಿ ಕಮ್ಮಿ ಆಗುತ್ತೆ. ಆ್ಯಂಡ್ ಇವೆಲ್ಲ ತುಂಬ ಸೆನ್ಸಿಟಿವ್ ಅನಿಮಲ್ಸು. ನಾಯಿ ಥರ ರಫ್ ಆ್ಯಂಡ್ ಟಫು ಒಡ್ಡಂಗೆ ಇರೋದಕ್ಕೆ ಆಗೋದಿಲ್ಲ. ಅಂದರೆ ನಾನು ಹೇಳೋದು ಏನು ಅಂತ ಅಂದರೆ, ಇವಾಗ ಕೆಲವೊಂದಷ್ಟು ಬ್ರೀಡ್ ನಾಯಿಗಳು ತುಂಬ ಸಾಫ್ಟ್ ಇನ್ ನೇಚರ್ ಇರುತ್ತೆ. ಬಟ್ ಇವ್ರು ಆ ಥರ ಅಲ್ಲ, ಒಂದು ಸ್ವಲ್ಪ ಕೆಲವೊಂದು ಅಗ್ರೆಸಿವ್ ಇರುತ್ತೆ. ಬಟ್ ಪರ್ಷಿಯನ್ ಕ್ಯಾಟ್ಸ್ಗಳು ಹೆಂಗೆ ಅಂದರೆ ತುಂಬ ಸಾಫ್ಟು, ಅಗ್ರೆಸಿವ್ ಇರಲ್ಲ. ಸೊ ಇವ್ರ ಲೈಫ್ ಸೈಕಲ್ನ ಒಂದ್ಸತಿ ನೋಡಲಿ, ಅವರು ಎಂಜಾಯ್ ಮಾಡಲಿ. ಅವರು 15 ಇಯರ್ಸಲ್ಲಿ ಸ್ಟಾರ್ಟಿಂಗ್ 2 ಇಯರ್ಸ್ ಒಳಗಡೆ ಮೇಟಿಂಗ್ ಮಾಡಿಸಿ ಮಕ್ಕಳು ಹಾಕಿದ್ರೆ ಅವರು ಚೆನ್ನಾಗಿರ್ತಾರೆ, ಹೆಲ್ದಿಯಾಗಿರ್ತಾರೆ. ಅವ್ರದ್ದು ಒಂದು ಲೈಫ್ ಸೈಕಲ್ ಮುಗ್ದಿರುತ್ತೆ. ಒಂಚೂರಾರು ಸೌಂಡ್ ಮಾಡಿದ್ರ, ಕಿರ್ಚಿದ್ರ ಅಕ್ಕಪಕ್ಕದವ್ರು ಕೇಳಿಸೋತಾರೆ, ಏನೂ ಸೌಂಡ್ ಮಾಡಲ್ಲ. ಆಮೇಲೆ ಕ್ಲೀನಿಂಗು ಅಷ್ಟೇ, ಎಲ್ಲ ಆದ್ಮೇಲೆ ಅವರೇ ಕ್ಲೀನ್ ಮಾಡ್ಕೊಳ್ತಾರೆ. ನೀವು ಒಂದ್ಸಲ ಸ್ನಾನ ಮಾಡಿಸಿದ್ರೆ ಮುಗ್ದೋಯ್ತು. ಮಕ್ಕಳನ್ನೆಲ್ಲ ಬೇರೆ ಬಟ್ಟೆಗಳೆಲ್ಲ ಹಾಕಿ ಕ್ಲೀನ್ ಮಾಡಿ ಎತ್ತಿಟ್ರೆ ಆಯ್ತು. ಬೆಚ್ಚಿಗೆ ತಾಯಿ ಮಗುನ ಕೊಟ್ರೆ ಆಯ್ತು. ಏನೂ ಕೆಲಸ ಇರಲ್ಲ. ಇವು ಬ್ಲೀಡಿಂಗ್ ನೋಡಿದ್ರೆ ಭಯ ಆಗುತ್ತೆ, ಇವು ಮೇಟಿಂಗಲ್ಲಿ ಕಿರ್ಸ್ತವೆ. ಮೇಟಿಂಗ್ ಟೈಮಲ್ಲಿ ಮಾತ್ರ ಕಿರ್ಸ್ತವೆ ಅಷ್ಟೇ ಹೊರತು ಡೆಲಿವರಿ ಟೈಮ್ನಲ್ಲಿ ಒಂದು ಚೂರು ಸೌಂಡ್ ಮಾಡಲ್ಲ. ನೀವೇ ನೋಡಿದ್ರಲ್ಲ, ಇವಾಗ ಇಷ್ಟೊತ್ತು ತೋರಿಸ್ತೇವೆ ನೋಡಿ. ಇವಾಗ ಮಕ್ಕಳು ಪಿಯ ಅನ್ನಕ್ಕೆ ಶುರು ಮಾಡವೆ. 4 ಹಾಕೋಳೆ, ರವೆ ಎಲ್ಲ ವಾಕಿಂಗ್ ಹೋಗೋಳೆ. ಇದು ನಮ್ಮ ಕತೆ. ಬ್ಲೆಸ್ ಮಾಡಿ ನಮ್ಮ ಗೌರಿಗೆ, ಪಾಪುಗೆ ಚೆನ್ನಾಗಿರ್ಲಿ, ಎಲ್ಲರೂ ಚೆನ್ನಾಗಿ ಬೆಳೀಲಿ, ದೊಡ್ಡವರಾಗಲಿ ಅಂತ. ಇನ್ನು ಡೆಲಿವರಿ ಆಯಿತು. ಅವಳಿಗೆ ನಮ್ಮಮ್ಮ ಸ್ನಾನ ಮಾಡಿಸಿದ್ರು. ಯಾಕಂದರೆ ಬ್ಲೀಡಿಂಗ್ ಆಗಿರುತ್ತೆ, ವಾಸನೆ ಇರುತ್ತೆ. ಅವಳು ನೆಕ್ಕೊಂಡು ವಾಮಿಟ್ ಮಾಡ್ಬಿಡೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಲೂಸ್ ಮೋಷನ್ ಆಗುತ್ತೆ. ಅದಕ್ಕೇ ಒಂದ್ಸತಿ ಬಿಸಿನೀರಲ್ಲಿ ನೀಟಾಗಿ ಅವ್ರನ್ನ ಕ್ಲೀನ್ ಮಾಡಿಬಿಟ್ರೆ ಇನ್ನು ಅವ್ರ ಮಕ್ಕಳು ನೋಡ್ಕೊಂಡು ಅವ್ರಾಯಿತು, ಅವ್ರ ಮಕ್ಕಳಾಯಿತು ಅಂತ ಇರ್ತಾರೆ. ಸೊ ಡೆಲಿವರಿ ಆಗಿದ ತಕ್ಷಣ ಸ್ನಾನ ಮಾಡಿಸ್ಬೋದಾ ಅಂತ ಕೇಳಿದ್ರೆ ಅಫ್ಕೋರ್ಸ್ ಮಾಡಿಸ್ಬೋದು. ಬಟ್ ಬಿಸಿನೀರಲ್ಲಿ ಮಾಡಿಸಿ ಸ್ವಲ್ಪ ಚೆನ್ನಾಗಿರಲಿ ನೀರು, ನಿಮಗೆ ಕೈಗೆ ಎಷ್ಟು ಬಿಸಿ ತಾಗುತ್ತಷ್ಟು. ಯಾಕಂದರೆ ಇಲ್ಲಾಂದರೆ ನಿಮಗೂ ಒಂಥರ ಸ್ಮೆಲ್ಲು, ಗಲೀಜು ಮಾಡ್ತಾರೆ ಮನೆಯೆಲ್ಲ. ಹಾಗಾಗಿ ಒಂದು ಸ್ವಲ್ಪ ಈ ಟೈಮಲ್ಲಿ ಸ್ನಾನ ಮಾಡಿಸ್ಬಿಟ್ಬಿಟ್ರೆ, ಮಗಳನ್ನ ಮುಟ್ಟಬೇಡಿ, ಅಮ್ಮನ ಮಾತ್ರ ಸ್ನಾನ ಮಾಡಿಸ್ಬಿಟ್ಟು ಮೈ ಚೆನ್ನಾಗಿ ಒರೆಸಿ, ಹೇರ್ ಡ್ರೈಯರ್ ಇದೆ, ಹೇರ್ ಡ್ರೈಯರಲ್ಲಿ ಹಾಕಿ ಅವ್ರನ್ನ ಕಂಪ್ಲೀಟಾಗಿ ಡ್ರೈ ಮಾಡಿ ನಂತರ ನೀವು ಆರಾಮಾಗಿ ಬಿಟ್ಬಿಡ್ಬೋದು. ನಿಪ್ಪಲೆಲ್ಲ ಫುಲ್ ಕ್ಲೀನ್ ಮಾಡಬೇಕು. ಯಾಕಂದರೆ 2 ತಿಂಗಳಿಂದ ಗಲೀಜಿರುತ್ತೆ ನಿಪ್ಪಲ್ ಜಾಗ. ಇವಾಗ ಫೀಡಿಂಗ್ ಮಾಡಬೇಕಲ್ಲ, ಅದಕ್ಕೆಲ್ಲ ಕ್ಲೀನ್ ಮಾಡಿಬಿಟ್ರೆ ನಾವು ಹಾಲು ಕುಡ್ಸಕ್ಕೆ ಅವಳಿಗೆ ಈಸಿ ಇರು. ಫ್ರೆಶ್ ಮಮ್ಮಿ, ಫ್ರೆಶ್ ಡಾಟರ್ಸು, ಸನ್ಸು ಎಲ್ಲ ಬಂದವ್ರೆ. ಯಾರ್ಯಾರೆ ಅಂತ ಇನ್ನೂ ಗೊತ್ತಾಗಲ್ಲ. 1 ತಿಂಗಳಾಗಬೇಕು ಗಂಡೆ ಅದು ಎಣ್ಣೆ ಅದು ಅಂತ ನೋಡೋಕ್ಕೆ. ಓಕೆ, ಫ್ರೆಶ್ ಮಮ್ಮಿ, ಫ್ರೆಶ್ ಕಿಟನ್ಸ್, ಟೇಕ್ ಕೇರ್ ಬಂಗಾರೀಸ್. ನಿಮ್ಮ ಅವ್ವ ಬಂದವಳು ನೋಡಿ, ಅವಳಾಯ್ತು, ಇನ್ನು ಬಣಂತನ ಆಯಿತು ಅಷ್ಟೇ. ಇವಾಗ ಅವಳು ಪಾಡು, ಅವಳ ಮಕ್ಕಳು ಪಾಡಷ್ಟೇ. ಪ್ರೆಸ್ಸು ಎಲ್ಲ ಪ್ರೆಸ್ಸು ಚೆನ್ನಾಗಾಗೋರೀಗ. ಕ್ಲೀನಾಗಿ ನೀಟಾಗಿ ಎಂಜಾಯ್ ಮಾಡಿ ನಿಮ್ಮ ಲೈಫ್ನ. ಸ್ಮೆಲ್ಲು ಇರಲ್ಲ, ಬ್ಲೀಡಿಂಗ್ ಸ್ಮೆಲ್ಲು ಹೈಜಿನಿಕ್ ಆಗಿರುತ್ತೆ. ನೀಟಾಗಿ ಇಡ್ಬೇಕು. ಈ ಥರ ಕ್ಲೀನಾಗಿ ಹೈಜೀನಾಗಿ ಇಟ್ಬಿಟ್ರೆ ಅವರು ಇರ್ತಾರೆ, ಮಕ್ಕಳು ಆರಾಮಾಗಿರ್ತಾರೆ, ಯಾರಿಗೇನು ತೊಂದರೆ ಆಗಲ್ಲ, ಸ್ಮೆಲ್ಲು ಬರಲ್ಲ.